ನಿಮಗೆಲ್ಲ ಒಂದು ವಿಷಯ ಗೊತ್ತಾ? ಈ ಜಗತ್ತಿನಲ್ಲಿ ದಿ ಮೋಸ್ಟ್ ಪವರ್ಫುಲ್ ಪವರ್ ಅಂದರೆ ಯಾರ್ದು ಅಂತ? ಇಸ್ ಇಟ್ ಎ ಗೌರ್ಮೆಂಟ್, ಪಾಲಿಟಿಕ್ಸ್, ಪೊಲೀಸ್, ಪಿ ಎಮ್, ಸಿ ಎಮ್, ಎ ಸಿನ ಅಥವಾ ಡಿ ಸಿನ? ನೋ. ನನ್ನ ಪ್ರಕಾರ ಇಡೀ ಜಗತ್ತಿನಲ್ಲಿ ದಿ ಮೋಸ್ಟ್ ಪವರ್ಫುಲ್ ಪವರ್ ಆ್ಯಂಡ್ ಮೈಂಡ್ ಅಂದರೆ ಅದು ನಮ್ಮ ಎಜುಕೇಟೆಡ್ ಯೂತ್ಸ್ದು. ಹೌದು, ನಮ್ಮ ಬಿಸಿ ರಕ್ತದ ಮನಸ್ಸಿನಲ್ಲಿ ದಿನಾಲೂ ಸಾವಿರಾರು ಭಾವನೆಗಳು ಹುಟ್ಕೊಳ್ಳುತ್ತೆ, ಎದೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಕಾಡುತ್ತೆ. ಆದರೆ ಈ ಎಲ್ಲ ಪ್ರಶ್ನೆಗಳು, ಎಲ್ಲ ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ. ಅದು ಅಂತೂ ಸತ್ಯ. ಇದು ಯಾಕೆ ಹೀಗೆ, ಅದು ಯಾಕೆ ಹಾಗೆ ಅಂತ ನಮ್ಮ ಮನಸ್ಸು ಯಾವಾಗಲೂ ಚಡಪಡಿಸ್ತಾನೆ ಇರುತ್ತೆ. ನಮ್ಮ ವಿಚಾರಗಳನ್ನು, ನಮ್ಮ ಪ್ರಶ್ನೆಗಳನ್ನು ಮನಸ್ಸಿನ ಒಳಗಡೆ ಇಟ್ಕೊಂಡ್ರೆ ಅದು ಕೇವಲ ಆಲೋಚನೆಯಾಗೇ ಇರುತ್ತೆ. ಅದೇ ಧೈರ್ಯ ಮಾಡಿ ಹೊರಹಾಕಿದ್ರೆ ಅದು ಸಮಾಜಕ್ಕೆ ದೊಡ್ಡ ಪ್ರಶ್ನೆಯಾಗುತ್ತದೆ. ಇವತ್ತಿನ ಜೆನ್ಜಿ ಜನ್ರೇಷನ್ ಅಥವಾ ಜೆನ್ಜಿ ಯೂತ್ಸ್ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ. ಹೌದು, ಇದೇ ನಿಟ್ಟಿನಲ್ಲಿ ತನ್ನ ಮೊದಲನೇ ಪ್ರಯತ್ನದಲ್ಲಿಯೇ ತನ್ನೆಲ್ಲ ಭಾವನೆ, ನೋವು ಮತ್ತು ಪ್ರಶ್ನೆಗಳನ್ನು ಧೈರ್ಯವಾಗಿ ಸಾಹಿತ್ಯದ ಮೂಲಕ ಹೊರಹಾಕಿದ್ದಾರೆ ಯುವ ಬರಹಗಾರ ಹರೀಶ್ ವಿಶ್ವಕರ್ಮ. ಹೌದು, ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡುವ ಒಂದು ಪುಟ್ಟ ಕವನ ಸಂಕಲನದ ಹೆಸರು ಮನಸ್ಸಿನಿಂದ ಬದುಕಿಬಿಡಿ ಇರುವವರೆಗೆ. ಇಷ್ಟು ಎಳೆಯ ವಯಸ್ಸಿನಲ್ಲಿ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಅದಕ್ಕೆ ಹರೀಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಪುಟ್ಟ ಕವನ ಸಂಕಲನದಲ್ಲಿ 37 ಕವನಗಳಿವೆ. ಪ್ರತಿಯೊಂದು ಕವನದಲ್ಲಿ ಯುವ ಮನಸ್ಸಿನ ಆಲೋಚನೆಗಳು ತುಂಬ ನ್ಯಾಚುರಲ್ ಆಗಿ ಹೇಳಿಕೊಟ್ಟಿದ್ದಾರೆ. ಅಷ್ಟೇ ಪ್ರಾಮಾಣಿಕವಾಗಿ ಕೂಡ ರಚನೆ ಮಾಡಿದ್ದಾರೆ. ನೀವು ಈ ಪುಸ್ತಕವನ್ನು ಓದ್ತಾ ಹೋದಂತೆ ಇದು ಕೇವಲ ಒಂದು ಕವನ ಸಂಕಲನ ಮಾತ್ರವಲ್ಲ, ಬದಲಾಗಿ ಇದು ಎಲ್ಲ ಯುವಕರ ಮನಸ್ಸಿನ ಒಂದು ಯಾತ್ರೆ ಅಂತ ನಮಗನ್ಸುತ್ತೆ. ಅಂದಹಾಗೆ ಈ ಪುಸ್ತಕದ ಮುಖಪುಟ ಕೂಡ ಅಷ್ಟೇ ಫ್ಯಾಸಿನೇಟಿಂಗ್ ಆಗಿದೆ, ತುಂಬ ಆಕರ್ಷಕವಾಗಿದೆ. ಈ ಕವನ ಸಂಕಲನದಲ್ಲಿ ಬರ್ತಕ್ಕಂತಹ ಕೆಲವು ವಿಶೇಷ ಕವನಗಳನ್ನು ಪರಿಚಯ ಮಾಡಿಕೊಡ್ತೇನೆ. ನನ್ನ ಅಜ್ಜನ ಮನೆ, ನನ್ನ ಅಜ್ಜಿಯ ಮನೆ ಅಂತ. ನಿಮಗೆಲ್ಲ ಗೊತ್ತು ನಾವು ಅಜ್ಜ ಅಜ್ಜಿ ಮನೆಯನ್ನು ಎಷ್ಟು ಪ್ರೀತಿಸ್ತೀವಿ ಅಂತ. ಯಾಕೆಂದರೆ ಅವರು ನಾವು ಕೇಳಿದ್ದನ್ನು ತಕ್ಷಣವಾಗಿ ತಂದು ಕೊಡ್ತಾರೆ, ಬೇಡಿದ್ದನ್ನು ಮಾಡಿಕೊಡ್ತಾರೆ. ಸೊ ಹೀಗಾಗಿ ಎಲ್ರಿಗೂ ಅಜ್ಜ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಒಂದು ನೆನಪುಗಳು, ಸಿಹಿ ನೆನಪುಗಳು ಈ ಕವನದಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತು ಸಮಾಜಕ್ಕೆ ಅತಿ ಅಗತ್ಯವಾಗಿರ್ತಕ್ಕಂತಹ ವಿಷಯ ಅಂದರೆ ಅದು ಬದುಕು ಉಳಿಸಿ ಕೃಷಿ ಬೆಳೆಸಿ ಅಂತ. ಈ ಒಂದು ಕವನದಲ್ಲಿ ಕೃಷಿ ಎಷ್ಟು ಇಂಪಾರ್ಟೆಂಟು, ಅದು ಬದುಕಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಈ ಕವನದಲ್ಲಿ ಸಿಗುತ್ತೆ. ಹೀಗೆ ಇನ್ನು ಕೆಲವೊಂದು ಕವನಗಳು ಲೈಕ್ ಅಂಟಿಕೊಂಡ ಮೊಬೈಲ್, ಇದ್ರ ಬಗ್ಗೆ ನಾನು ಮಾತಾಡಲ್ಲ, ನಿಮಗೆಲ್ಲ ಗೊತ್ತು. ಇನ್ನೊಂದು ಯುವಕರ ಒಂದು ಮುಖ್ಯ ನೋವಾಗಿರ್ತಕ್ಕಂತಹ ನಿರುದ್ಯೋಗ. ಹಾಗೆ ಬದುಕಿನ ಸತ್ಯಗಳನ್ನು ಹೇಳುವ ಇನ್ನೂ ಕೆಲವು ಕವನಗಳು ಲೈಫ್ ಈಸ್ ಬ್ಯೂಟಿಫುಲ್, ಭಾವನೆಗಳು ಮಾರಾಟಕ್ಕಿವೆ, ಮಾತು ಮೌನವಾಗಬೇಕು, ಮತ್ತು ಕೊನೆಯದಾಗಿ ನಂಬಿಕೆ ಕೊಂದ ಗೆಳತಿ ಅಂತ. ಈ ಒಂದು ಕವನಗಳು ಕುಟುಂಬ, ಸಮಾಜ, ತಂತ್ರಜ್ಞಾನ ಮತ್ತು ಸಂಬಂಧಗಳ ನೈಜತೆಯನ್ನು ತುಂಬ ಸರಳವಾಗಿ ಸ್ಪರ್ಶಿಸುತ್ತವೆ. ತುಂಬ ಸರಳವಾಗಿ ಅಂದರೆ ಇಲ್ಲಿ ಲೇಖಕರು ಪದಗಳನ್ನು ಬಳಸಿರುವ ವೇ ತುಂಬ ಸಿಂಪಲ್ ಆಗಿದೆ. ಅಂದರೆ ಒಂದು ಸಲ ಓದಿದರೆ ತುಂಬ ಬೇಗ ಅರ್ಥ ಆಗಿಬಿಡುತ್ತೆ. ಸೊ ತುಂಬ ಸರಳವಾಗಿರ್ತಕ್ಕಂಥ ಪದಗಳನ್ನು ಬಳಸಿದ್ದಾರೆ. ಲೇಖಕರು ತಮ್ಮ ಮೊದಲನೇ ಪ್ರಯತ್ನದಲ್ಲೇ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಲೇಖಕರಿಗೆ ಒಂದು ಒಳ್ಳೆಯ ಆರಂಭ. ಮುಂದಿನ ದಿನಗಳಲ್ಲಿ ಹರೀಶ್ ಅವರಿಂದ ಇನ್ನೂ ಹೆಚ್ಚಿನ ಉತ್ತಮ ಕೃತಿಗಳು ಬರಲಿ ಎನ್ನುವ ಆಶೆ ನನ್ನದು. ಒಟ್ಟಾರೆ ಹೇಳೋದಾದರೆ ಮನಸ್ಸಿನಿಂದ ಬದುಕಿಬಿಡಿ ಇರುವವರೆಗೆ ಪುಸ್ತಕವು ಒಂದು ಅರ್ಥಪೂರ್ಣ ಹಾಗೂ ಮನಸ್ಸಿಗೆ ಹತ್ತಿರವಾಗುವ ಕವನಗಳ ಗುಚ್ಛ ಅಂತ ಹೇಳ್ತೀನಿ. ನೀವೇನಾದರೂ ಪುಸ್ತಕ ಪ್ರಿಯರಾಗಿದ್ದರೆ ಖಂಡಿತ ಈ ಪುಸ್ತಕವನ್ನು ಒಮ್ಮೆ ಓದಲೇಬೇಕು. ಈ ಪುಸ್ತಕ ನಿಮಗೇನಾದರೂ ಬೇಕಾಗಿದ್ದರೆ ಪುಸ್ತಕದ ಡೀಟೇಲ್ಸ್ನ ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ನೀವು ಲೇಖಕರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪುಸ್ತಕನ ಖರೀದಿ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.